ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮುದಾಸ್ ಕಿಚನ್. ನಾನಿವತ್ತು ನವರಾತ್ರಿ 2ನೇ ದಿನ ಬ್ರಹ್ಮಚಾರಿಣಿ ದೇವ್ರಿಗೆ ನೈವೇದ್ಯವಾಗಿ ಹೆಸರು ಕಾಳಿನ ಹುಸ್ಲಿ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ. ಫಸ್ಟು 1 ಕಪ್ಪಷ್ಟು ಹೆಸರು ಕಾಳನ್ನ ಇಡೀ ನೈಟು ನೆನೆಯಾಕಬೇಕು. ನೋಡಿ, ನೆನೆಯಾಕೋದ್ರಿಂದ 15 ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ ಅದು ಪಾತ್ರೆಯಲ್ಲಿ. ಈಗ ನೆನೆಸಿರೋ ಅಂಥ ನೀರನ್ನ ಚೆಲ್ಬಿಟ್ಟು ಫ್ರೆಶ್ ವಾಟರಲ್ಲಿ ತೊಳೆದು ಕಾಳನ್ನ ಮಾತ್ರ ಫಸ್ಟ್ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ಕಾಳು ಮೇಲೆ 1 ರಿಂದ 1.5 ಇಂಚು ನೀರು ನಿಂತ್ಕೊಳ್ಳೋ ಅಷ್ಟು ನೀರು ಹಾಕ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದನ್ನು ಇವಾಗ 15 ನಿಮಿಷದವರೆಗೂ ಟೈಮ್ ನೋಡ್ಕೊಂಡು ಬೇಯಿಸಿದ್ರೂ ಆಗೋಯ್ತು. ನೋಡಿ, ಇವಾಗ ಕಾಳೆಲ್ಲ ಬೆಂದಾಗಿದೆ. ಇದನ್ನು ಈ ಥರ ಪ್ರೆಸ್ ಮಾಡಿದ್ರೆ ಹೀಗೆ ಸಾಫ್ಟಾಗಿ ಆಗಿರಬೇಕು, ಅಷ್ಟು ಮಾತ್ರ ಬೇಯಿಸ್ಕೊಳ್ಳಿ. ಕುಕ್ಕರಲ್ಲಿ ಏನಾದ್ರು ನೀವು ಹಾಕಿದ್ರೆ ಮೊಸಪ್ ಥರ ಆಗೋಗ್ಬಿಟ್ಟು ಕಾಳೆಲ್ಲ ಪೀಸ್ ಆಗೋಗುತ್ತೆ. ಈಗ ಒಂದು ಕಡಾಯಿಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೂ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಕಾಳು ಹಾಕಿ ಮಾಡೋ ಯಾವುದೇ ಐಟಮ್ ಆದ್ರೂ ಅದು ಹುಸ್ಲಿಗಳಲ್ಲಿ ಒಂಚೂರು ಹಿಂಗೆ ಹಾಕ್ಕೊಳ್ಳಿ, ಗ್ಯಾಸ್ಟ್ರಿಕ್ ಆಗೋದು ಅವಾಯ್ಡ್ ಆಗುತ್ತೆ. 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಿದ್ದೀನಿ, ಬೇಕಾದರೆ ಒಣಮೆಣ್ಸಿನ್ಕಾಯು ಹಾಕ್ಕೋಬೋದು. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಇದನ್ನು ಒಂದು 10 ಸೆಕೆಂಡ್ ಹುರ್ಕೋಬೇಕು. ಬೇಯಿಸಿಟ್ಕೊಂಡಿರೋ ಅಂಥ ಹೆಸರು ಕಾಳನ್ನ ಹಾಕಿಬಿಟ್ಟು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟೇ, ಹುಸ್ಲಿ ರೆಡಿ ಆಗೋಯ್ತಂತಲೇ ನೀವು ಅಂದ್ಕೊಳ್ಳಿ. ನೋಡಿದ್ರೆ ಎಷ್ಟು ಸಿಂಪಲ್ ಆಗಿದೆ ಮಾಡೋದಕ್ಕಂತ ಅಂದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರಿನ ಅಂಶ ಏನೇ ಇದ್ರೂ ಒಂದು ಸ್ವಲ್ಪ ಡ್ರೈ ಆಗಬೇಕು. ಫೈನಲ್ ಆಗಿ 2 ನಿಮಿಷ ಆದಮೇಲೆ ತುರಿದಿಟ್ಕೊಂಡಿರೋ ಅಂಥ ತೆಂಗಿನ ತುರಿನ ಫ್ರೆಶ್ಶಾಗಿ ತುರಿದಿಟ್ಕೊಳ್ಳಿ. ದೇವ್ರಿಗೆಲ್ಲ ನೈವೇದ್ಯ ಮಾಡಬೇಕಾದ್ರೆ ಫ್ರೆಶ್ ಆಗೇ ಇರಬೇಕು. ಮಿಕ್ಸ್ ಮಾಡಿದ್ರೆ ಆಯಿತು, ನಮ್ಮ ಹೆಸರು ಕಾಳಿನ ಹುಸ್ಲಿ ರೆಡಿ ಆಯಿತು. ಇದನ್ನು ದೇವ್ರಿಗೆ ನೈವೇದ್ಯ ಮಾಡೋಕ್ಕಾಗಲಿ ಇಲ್ಲ ನೀವು ಹಾಗೆ ತಿನ್ನೋಕ್ಕಾದ್ರೂ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.